ಪೇತ್ರನು 1ನೇ ಪೇತ್ರದಲ್ಲಿ 13ನೇ ವಾಕ್ಯದಲ್ಲಿ 10ನೇ ವಾಕ್ಯ ಈ ರೀತಿ ಇರ್ತದೆ. ಜೀವನದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೋಸ್ಕರ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಿರಲಿ ಅಂತದೆ. ಜೀವನದಲ್ಲಿ ನಾವು ಸಂತೋಷವಾಗಿರ್ಬೇಕಾ, ಒಳ್ಳೆ ದಿನಗಳನ್ನ ನಾವು ಕಾಣಬೇಕಾ, ಅದಕ್ಕೆ ಕೆಟ್ಟಕ್ಕೆ ನಾವು ಹೋಗದೆ, ಕೆಡುಕಿಗೆ ನಾವು ಹೋಗದೆ ದೂರವಾಗಿದ್ದು ದೇವರ ವಾರ್ತೆಯಲ್ಲಿ ನಾವು ಧ್ಯಾನಿಸಿ ನಾವು ನಡೆಯುವಾಗ ಈ ಭೂಮಿಯಲ್ಲಿ ನಾವು ಸಂತೋಷವಾಗಿ ಇದ್ದು ಸುದಿನಗಳನ್ನು ಅಂದರೆ ನಾವಿರುವಂಥ ಕಾಲಗಳಲ್ಲಿ ಸಂತೋಷ ನಾವು ನೋಡಿ ನಮ್ಮ ದಿನಗಳನ್ನು ಆಶೀರ್ವಾದಂಥ ದಿನಗಳನ್ನು ನಾವು ಕಾಣ್ಬೋದಂತ ದೇವ್ರ ವಾರ್ತೆಯಲ್ಲಿ ಹೇಳ್ತದೆ. ಅವನು ಇದಕ್ಕೇನು ನಾವು ಮಾಡಬೇಕಂದ್ರೆ, ಅವನು ಕೆಟ್ಟದನ್ನು ಬಿಟ್ಟು ಏನು ಮಾಡ್ಬೇಕು, ನಾವು ಆ ಥರ ಬ್ಲೆಸ್ಸಿಂಗ್ ಆಶೀರ್ವಾದ ನಮ್ಮ ಜೀವನದಲ್ಲಿ ಬರಬೇಕಂದ್ರೆ ಅವನು ಕೆಟ್ಟದನ್ನು ಬಿಟ್ಟು ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಈ ಭೂಮಿಯಲ್ಲಿ ಬಂದ್ಬಿಟ್ಟು, ಜಗತ್ತಲ್ಲಿ ಬಂದ್ಬಿಟ್ಟು ನಾವು ಕೆಟ್ಟವರಾಗಿ ಇರಬಾರ್ದು ನಾವು ಪ್ರಯತ್ನ ಪಟ್ಟರೂ ಹಲವಾರು ರೀತಿಗಳಲ್ಲಿ ಶೋಧನೆ ಬರುತ್ತೆ. ಆ ಶೋಧನೆಗಳಿಂದ ನಾವು ದೂರವಾಗಿದ್ದು, ಕೆಟ್ಟಕ್ಕೆ ನಾವು ದೂರವಾಗಿದ್ದು ಆತನ ವಾರ್ತೆಯನ್ನು ನಾವು ಧ್ಯಾನಿಸಿ ನಮ್ಮ ಬಾಯಿಗಳನ್ನು ಸಹ ನಾವು ಬಿಗಿಯಾಗಿದ್ದು ಕೆಟ್ಟಕ್ಕೆ ಹೋಗದೆ ಒಳ್ಳೆಯದನ್ನೇ ಮಾಡಬೇಕಂತ ದೇವ್ರ ವಾರ್ತೆ ಇದೆ. ಅವನು ಕೆಟ್ಟದನ್ನು ಬಿಟ್ಟು, ಅವ್ನು ಕೆಟ್ಟದ್ದು ಮಾಡೋದು ಬೇರೆ ಒಬ್ಬರು ನಿಮಗೆ ಕೆಟ್ಟದ್ದು ಮಾಡಿದ್ರೆ ಅವ್ರು ಕೆಟ್ಟದ್ದು ನಾವು ಮಾಡಬೇಕಂತ ಯೋಚನೆ ಇರದೆ ಅವ್ನು ಒಳ್ಳೆಯದೇ ಮಾಡಬೇಕು. ನಾವು ಈ ಭೂಮಿಯಲ್ಲಿ ಇರುವ ತನಕ ನಾವು ಎಲ್ಲರಿಗೂ ಒಳ್ಳೆಯದೇ ಮಾಡಬೇಕಂತ ದೇವ್ರ ವಾರ್ತೆಗಳಿರ್ತದೆ. ಸಮಾಧಾನನ ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡೀರಿ. ಈ ರೀತಿ ನಾವಿರಬೇಕಾದ್ರೆ ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಆಶೀರ್ವದಿಸ್ತಾರೆ. ಯಾಕಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ. ಯಾಕಂದರೆ ದೇವರು ನೀತಿವಂತರನ್ನು ನೋಡಿ ಕಟಾಕ್ಷಿಸಿ ಅವರ ಪ್ರಾರ್ಥನೆ ಕೇಳುವ ದೇವರಾಗಿದ್ದಾರೆ. ಆತನು ಅವರ ವಿಜ್ಞಾಪನೆಗೆ ಕಿವಿ ಕೊಡ್ತಾನೆ. ನಾವು ಆ ರೀತಿ ಇರಬೇಕಾದ್ರೆ ನಮ್ಮ ಪ್ರಾರ್ಥನೆಗೆ ದೇವರು ಕಿವಿಗೊಟ್ಟು ಕೇಳಿ ನಮಗೆ ಸದುತ್ತನ್ನು ದಯಪಾಲಿಸ್ತಾರೆ. ಇದು ನಮಗೇನೇ ಬೇಕಾದರೆ ನಾವು ದೇವರಲ್ಲಿ ಕೇಳಿದಾಗ ಇಲ್ಲ ಮನಸ್ಸಲ್ಲೇ ನಾವು ಆಲೋಚಿಸುವಾಗ ದೇವ್ರು ನಮಗೆಲ್ಲನೂ ಕೊಡ್ತೀನಿ. ದೇವ್ರ ವಾರ್ತೆಗಳೇ, ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. ಕೆಟ್ಟದ್ದು ಮಾಡ್ಕೊಂಡು ಹೋಗ್ಲಿ, ಆ ಬಗ್ಗೆ ಯೋಚನೆ ಮಾಡಬೇಕು. ನೀವು ನೀತಿವಂತರಾಗಿ ಈ ಭೂಮಿಯಲ್ಲಿ ಜೀವಿಸುವಾಗ ನಮ್ಮ ಪ್ರಾರ್ಥನೆಗೆ ದೇವರು ಕಿವಿಗೊಡ್ತೀನಂತ ದೇವ್ರ ವಾರ್ತೆ ಹೇಳ್ತದೆ. ಆದರೆ ಕೆಡುಕು ಮಾಡೋರಿಗೆ ದೇವ್ರು ಏನು ಮಾಡ್ತಾರಂತೆ, ಕೋಪವುಳ್ಳ ಮುಖವುಳ್ಳವರಾಗಿದ್ದಾರೆ. ದೇವ್ರಿಗೆ ಕೋಪ ಬರುತ್ತೆ ಅವ್ರು ನೋಡಿ. ಕೋಪವುಳ್ಳ ಮುಖವುಳ್ಳನಾಗಿರುತ್ತಾನೆ ಅಂತ ದೇವ್ರ ವಾರ್ತೆಗೆ ಎಂದು ಬರೆದಿದೆ. ಎಲ್ಲಿ ಬೈಬಲಲ್ಲಿ ಆ ರೀತಿಯಾಗಿ ಬರೆದಿದೆ ಅಂತ ಹೇಳ್ತಾರೆ. ದೇವ್ರ ನಾಮ ಮಾತ್ರ ಮಹಿಮೆ ಬರಲಿ. ಈ ವೇಳೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾವು ಆಲೋಚಿಸಿ ದೇವ್ರ ವಾರ್ತೆಗೆ ನಾವು ಧ್ಯಾನ ಮಾಡಿ ಬೈಬಲ್ ಓದ್ರಿ, ದೇವ್ರ ವಾರ್ತೆಗಳನ್ನ ಓದಿ ನೋಡಿ ಅದ್ರ ಪ್ರಕಾರವಾಗಿ ನೀವು ನಡೆದುವಾಗ ದೇವ್ರು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಟ್ಟು ಸದ್ದು ತಂದೆ ಬಳಸ್ತಾರೆ. ಆಮೇನ್. ಪ್ರೈಸ್ ಲಾರ್ಡ್.